ಹಾಯ್ ಫ್ರೆಂಡ್ಸ್, BMTC ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ 2500 ನಿರ್ವಾಹಕ ಅಂದರೆ ಕಂಡಕ್ಟರ್ ಹುದ್ದೆಗಳ ಭರ್ತಿಗೆ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇದೀಗ ನೋಟಿಫಿಕೇಷನ್ ಬಿಡುಗಡೆ ಮಾಡಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋಣ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, BMTC ರಿಕ್ರೂಟ್ಮೆಂಟ್ 2024ಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನೋಟಿಫಿಕೇಷನ್ ಹೊರ ಬಂದಿದೆ. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ 2500 ನಿರ್ವಾಹಕ ಅಂದರೆ ಕಂಡಕ್ಟರ್ ಹುದ್ದೆಗಳ ಭರ್ತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಇದೀಗ ನೋಟಿಫಿಕೇಷನ್ ಬಿಡುಗಡೆ ಮಾಡಿದೆ. ಮಿಕ್ಕುಳಿದ ವೃಂದದಲ್ಲಿ 2286 ನಿರ್ವಾಹಕ ಹುದ್ದೆಗಳು, ಸ್ಥಳೀಯ 214, ಹಿಂಬಾಕಿ 15 ಹುದ್ದೆಗಳು ಸೇರಿ ಈ ಕೆಳಗಿನಂತೆ ಇವೆ. ಈ ಸದರಿ ಹುದ್ದೆಗಳ ವಿವರದಲ್ಲಿ ಕೆಳಗಿನಂತೆ ತಿಳಿಸಿದ್ದು, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ನೇಮಕಾತಿ ಸಂಸ್ಥೆ ಬಂದ್ಬಿಟ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ, ಉದ್ಯೋಗ ಸಂಸ್ಥೆ ಬೆಂಗಳೂರು ಮಹಾನಗರ ಪಾಲಿಕೆ. ಹುದ್ದೆ ಹೆಸರು ಬಂದ್ಬಿಟ್ಟು ಕಂಡಕ್ಟರ್ ಹುದ್ದೆ ಅಂದರೆ ನಿರ್ವಾಹಕ. ಟೋಟಲ್ 2500 ಹುದ್ದೆಗಳು ಖಾಲಿ ಇದೆ. BMTCಯಿಂದ ಇದೆ ಫಸ್ಟ್ ಟೈಮ್ 2500 ಹುದ್ದೆಗಳು ಕರೆದಿರೋದು. ಸೊ ಇದಕ್ಕೆ ವಿದ್ಯಾರ್ಹತೆ ಬಂದ್ಬಿಟ್ಟು ನೀವು ದ್ವಿತೀಯ PUC ಪಾಸಾಗಿದ್ದರೆ ಸಾಕು, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ವಿದ್ಯಾರ್ಹತೆ ದ್ವಿತೀಯ PUC. ಇತರೆ ಅರ್ಹತೆಗಳು ಯಾವ್ದಾವ್ದು ಬೇಕಂದರೆ, ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜ್ ಅನ್ನು ಹೊಂದಿರತಕ್ಕದ್ದು. ಪುರುಷರು ಎತ್ತರ 160 ಸೆಂಟಿಮೀಟರ್, ಮಹಿಳೆಯರು ಎತ್ತರ 150 ಸೆಂಟಿಮೀಟರ್ ಇರಬೇಕು. ನಿಮ್ಮದು ಲೈಸೆನ್ಸ್ ಇರಬೇಕು, ಗಾಡಿ ಲೈಸೆನ್ಸ್ ಇರಬೇಕು. ಜೊತೆಗೆ ಪುರುಷರು 160 ಸೆಂಟಿಮೀಟರ್ ಮಿನಿಮಮ್ ಎತ್ತರ ಇರಬೇಕು, ಮತ್ತು ಮಹಿಳೆಯರು 150 ಸೆಂಟಿಮೀಟರ್ ಮಿನಿಮಮ್ ಎತ್ತರ ಇರಬೇಕು. ಇಷ್ಟೇ ಅವರು ಅರ್ಹತೆಗಳು ನಿಗದಿಪಡಿಸಿರೋದೇ, ಇಷ್ಟು ಮಾತ್ರ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 10/4/2024. ಏಪ್ರಿಲ್ 10, 2024ಕ್ಕೆ ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ ವಯಸ್ಸುಗಾರರು ಈ ಕೆಳಗಿನಂತೆ: ಸಾಮಾನ್ಯ ವರ್ಗ 35 ವರ್ಷ, 2A 2B 3A 3B 38 ವರ್ಷ, ಮತ್ತು SC ST ಪ್ರವರ್ಗ 1 40 ವರ್ಷಗಳು, ಮತ್ತು ಮಾಜಿ ಸೈನಿಕ ಇತರ ಎಲ್ಲ ಅಭ್ಯರ್ಥಿಗಳಿಗೆ, ಇಲಾಖೆ ಅಭ್ಯರ್ಥಿಗಳಿಗೆ 45 ವರ್ಷಗಳ ನಿಗದಿಪಡಿಸಿದ್ದಾರೆ. ಸೊ ಅಂದರೆ ಒಬ್ಬೊಬ್ಬರಿಗೆ 17 ಆ್ಯಂಡ್ ಆ ರೀತಿ ಇರೋರು ಕೂಡ ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ. ಸೊ ಅದಕ್ಕೆ ಮಿನಿಮಮ್ 10ನೇ ತಾರೀಕು ಏಪ್ರಿಲ್ 2024ಕ್ಕೆ ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಮತ್ತು ಜನರಲ್ ಮೆರಿಟ್ ಅವರು 35 ವರ್ಷದೊಳಗೆ ಇರಬೇಕು. ಅಂದರೆ 18 to 35 ಇದ್ದವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡೋದಕ್ಕಾಗಿರುತ್ತೆ. ಮತ್ತು OBC 2A 2B 3A 3B ಅವರು 38 ವರ್ಷಗಳ ಕಾಲ ಅಂದರೆ 3 ವರ್ಷ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಮತ್ತು SC ST ಪ್ರವರ್ಗ 1 ಅವರಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಮತ್ತು ಮಾಜಿ ಸೈನಿಕ ಮತ್ತು ಇಲಾಖಾ ಅಭ್ಯರ್ಥಿಗಳಿಗೆ 45 ವರ್ಷಗಳ ಕಾಲ ಕೊಟ್ಟಿದ್ದಾರೆ. ಸೊ ನಿರ್ವಾಹಕ ಹುದ್ದೆಗಳ ವೇತನ ಶ್ರೇಣಿಯು 18,600ರಿಂದ 25,300. ಇದು ವೇತನ ಶ್ರೇಣಿ. ಇನಿಷಿಯಲ್ ಸ್ಯಾಲ್ರಿನೇ ನಿಮಗೆ 18,660ರಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ನಿಮಗೆ ಮತ್ತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ತರಬೇತಿ ಅವಧಿ ಭತ್ಯೆ ಮತ್ತು ವೇತನ ಶ್ರೇಣಿ: ನಿರ್ವಾಹಕರ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು 1 ವರ್ಷಗಳ ಕಾಲ ವೃತ್ತಿ ತರಬೇತಿಗಾಗಿ ನಿಯೋಜಿಸಲಾಗುವುದು. ಈ ತರಬೇತಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ಭತ್ಯೆಗಾಗಿ 9,100 ನೀಡಲಾಗುವುದು. ಅಂದರೆ ನಿಮ್ಮದು ಸರಿಯಾಗಿ ನಿಮಗೆ ಒಂದು ಇದನ್ನ ಅಲಾಟ್ ಮಾಡಿಬಿಟ್ಟು, ಬಸ್ ಅಲಾಟ್ ಮಾಡಿಬಿಟ್ಟು ಅದಕ್ಕೆ ನಿಮಗೆ ಡೈಲಿ ಬೇಸಿಸ್ ಮೇಲೆ 18,000 ಕೊಡೋಕ್ಕಿಂತ ಮುಂಚೆ ನಿಮಗೆ 1 ವರ್ಷಗಳ ಕಾಲ ಒಂದು ಭತ್ಯೆ, ಅದಕ್ಕೂ ಭತ್ಯೆ ನೀಡ್ತಾರೆ. ಅಂದರೆ ನೀವು ಟ್ರೈನಿಂಗ್ ಟೈಪ್ ಮಾಡಿರ್ತಾರೆ. ಆ ಟ್ರೈನಿಂಗ್ನಲ್ಲಿ ನೀವು 1 ವರ್ಷಗಳ ಕಾಲ ಮಾಡಿದ್ಮೇಲೆ ನಿಮ್ಮ ಆ್ಯಕ್ಚುವಲ್ ಯಾವ ಜಾಗದಲ್ಲಿ ಅಂದ್ಬಿಟ್ಟು ನಿಯೋಜಿಸ್ಬಿಟ್ಟು ಅದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಆ ಟ್ರೈನಿಂಗ್ನಲ್ಲೂ ಕೂಡ ನಿಮಗೆ ಅಂದರೆ ಬರೀ ಟ್ರೈನಿಂಗ್ ಅಂದ್ಬಿಟ್ಟು ನಿಮಗೆ ಹಾಗೆ ಟ್ರೈನಿಂಗ್ ಎಲ್ಲ ಇದು ಮಾಡೋದಿಲ್ಲ. ಸೊ ಅಲ್ಲೂ ಕೂಡ 9,100 ರೂಪಾಯಿ ವೇತನ ಭತ್ಯೆನ ನೀಡ್ತಾ ಇರ್ತಾರೆ. ಸೊ ಅರ್ಜಿ ಸಲ್ಲಿಸುವ ವಿಧಾನ: ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ KEA.karnatak.in ಮಾರ್ಚ್ 10ರಂದು ತೋರಿಸುವ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಇನ್ನೂ ಆನ್ಲೈನ್ ಲಿಂಕ್ ಆ್ಯಕ್ಟಿವ್ ಆಗಿಲ್ಲ, ಮಾರ್ಚ್ 10ಕ್ಕೆ ಆ್ಯಕ್ಟಿವ್ ಆಗುತ್ತೆ. ಅದು ಆದಾಗ ನಾನು ನಮ್ಮ ಚಾನಲಲ್ಲೇ ತಿಳಿಸ್ತೀನಿ. ಸೊ ನೀವು ಅದಕ್ಕೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಶುಲ್ಕ ವಿವರ: ಸಾಮಾನ್ಯ ಅರ್ಹತೆ ಮತ್ತು ಹಿಂದುಳಿದ ಪ್ರವರ್ಗಗಳಿಗೆ 750, ಸಾಮಾನ್ಯ ಮತ್ತು OBC ಅವ್ರಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪಂಗಡ
ಮಾಜಿ ಸೈನಿಕ ಅಂಗವಿಕಲ ಅಭ್ಯರ್ಥಿಗಳಿಗೆ ಪ್ರವೇಶ ಶುಲ್ಕ 500 ರೂಪಾಯಿನ ನಿಗದಿಪಡಿಸಿದ್ದಾರೆ. ಸೊ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಅವಧಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 10ನೇ ತರಗತಿ 10/3/2024 ಅಂದರೆ 10 ಮಾರ್ಚಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಎಂಡ್ ಆಗೋದು 10 ಏಪ್ರಿಲ್ ಅಷ್ಟರೊಳಗೆ ನೀವು ಅಪ್ಲೈ ಮಾಡಬೇಕು. 1 ತಿಂಗಳುಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಪ್ಲಸ್ ಇನ್ನು ಶುಲ್ಕ ಪಾವತಿಗೆ 13/4/2024 ಇನ್ನು 3 ದಿನ ಎಕ್ಸ್ಟ್ರಾ ಶುಲ್ಕ ಪಾವತಿ ಕೊಟ್ಟಿದ್ದಾರೆ. ಸೊ ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು KEAದು ಅದ್ರ ಮೂಲಕ ನೀವು ಫೀಸ್ನ ಪೇ ಮಾಡಬೇಕಾಗಿರುತ್ತೆ. BMTC ನಿರ್ವಾಹಕ ನೇಮಕಾತಿ ವಿಧಾನ ಸಾಮಾನ್ಯ ಸಮರ್ಥ ಪರೀಕ್ಷೆ ನಡೆಸಿ 2 ಪತ್ರಿಕೆಗಳಲ್ಲಿ ತಲಾ 100 ಅಂಕಗಳಿಗೆ ನಡೆಸಿ ನಂತರ ಇದರಲ್ಲಿನ 75% ಅಂಕಗಳನ್ನು ಹಾಗೂ ಶೈಕ್ಷಣಿಕತೆಯ 25% ಅಂಕಗಳನ್ನು ಸೇರಿಸಿ ಮೆರಿಟ್ ಆಧಾರದ ಮೇಲೆ 1:5 ಅನುಪಾತದ ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ನಡೆಸಿ ಆಯ್ಕೆ ಮಾಡಲಾಗುತ್ತದೆ. ಸಾಮರ್ಥ್ಯ ಪರೀಕ್ಷೆ ನಿಮಗೆ 2 ಪತ್ರಿಕೆಗಳಿಗೆಲ್ಲ ಮಾಡ್ತಾರೆ. ಒಂದು ಪತ್ರಿಕೆ 100 ಮಾರ್ಕ್ಸ್ಗೆ, ಇನ್ನೊಂದು ಪತ್ರಿಕೆ 100 ಮಾರ್ಕ್ಸ್ಗೆ. ಇದರಲ್ಲಿ ನೀವು ಎಷ್ಟು ತೆಗಿತೀರಾ ಅದನ್ನ 75% ತಗೋತಾರೆ. ಮತ್ತು ನಿಮ್ಮ PUCಯಲ್ಲಿ ಎಷ್ಟು ಅಂಕ ಮೆರಿಟ್ ಎಷ್ಟು ತೆಗೆದಿದ್ದೀರಾ ಅದನ್ನ 25% ತಗೋತಾರೆ. ಅದ್ರ ಮೇಲೆ ಒಂದು ಮೆರಿಟ್ ಲಿಸ್ಟ್ನ ಬಿಡ್ತಾರೆ. ಮೆರಿಟ್ ಲಿಸ್ಟ್ನಲ್ಲಿ 1:5 ಅಂದರೆ ಈಗ 50 ಜನ ಅದಕ್ಕೆ ಸೆಲೆಕ್ಟ್ ಮಾಡಿದರೆ ಅದ್ರಲ್ಲಿ 10 ಜನನ ಕರೆಕ್ಟಾಗಿ ನಿಮ್ಮ ದಾಖಲೆ ಪರೀಕ್ಷೆಯಲ್ಲೇ ನಡೆಸ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಇದಾಗಿತ್ತು BMTC ಉದ್ಯೋಗಾವಕಾಶ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ. ಸೊ ಇದ್ರದ್ದು ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಮೇಲೆ ಆ ನೋಟಿಫಿಕೇಷನ್ ಒಂದು ಸತಿ ಪೂರ್ತಿಯಾಗಿ ಕ್ಲಿಯರಾಗಿ ಓದ್ಬಿಟ್ಟು ನಂತರ ಅಲ್ಲೇ ಕೆಳಗಡೆ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ.